ಅಜ್ಜಿ ಪ್ರೀತಿ. ಒಂದು ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ಹುಡುಗ ರಾಹುಲ್ ವಾಸಿಸುತ್ತಿದ್ದ. ಅವನಿಗೆ ಅಜ್ಜಿ ತುಂಬಾ ಪ್ರೀತಿ. ಅಜ್ಜಿ ಮನೆಯ ಮುಂದೆ ಒಂದು ಹಳೆಯ ಮಾವಿನ ಮರ ಇತ್ತು. ಪ್ರತಿದಿನ ಅಜ್ಜಿ ಹೇಳ್ತಿದ್ದಳು, ಈ ಮರ ನಮ್ಮ ಕುಟುಂಬದ ಭಾಗ. ರಾಹುಲ್ ಅದಕ್ಕೆ ನೀರು ಹಾಕ್ತಿದ್ದ, ಅದರ ಜೊತೆ ಮಾತಾಡ್ತಿದ್ದ. ಒಂದು ದಿನ ರಾಹುಲ್ ಕೇಳಿದ, ಅಜ್ಜಿ, ಈ ಮರ ಯಾಕೆ ಇಷ್ಟು ಸ್ಪೆಷಲ್? ಅಜ್ಜಿ ನಗುತ್ತಾ ಹೇಳಿದಳು, ನಿನ್ನ ತಾತ ಈ ಮರ ನೆಟ್ಟಿದ್ದರು, ಅವರು ಇಲ್ಲದಿದ್ದರು. ಈ ಮರದಲ್ಲಿ ಅವರ ಪ್ರೀತಿ ಇದೆ. ವರ್ಷಗಳು ಕಳೆದವು. ರಾಹುಲ್ ದೊಡ್ಡವನಾದ, ಆದರೆ ಅಜ್ಜಿ ವಯಸ್ಸಾಗುತ್ತಾ ಬಂದಳು. ಒಂದು ದಿನ ಅಜ್ಜಿ ಅನಾರೋಗ್ಯದಿಂದ ಹಾಸಿಗೆಯಲ್ಲಿದ್ದಳು. ಅವಳು ನಿಧಾನವಾಗಿ ಹೇಳಿದಳು, ಈ ಮರ ನೋಡ್ಕೋ, ಅದು ನಿನ್ನನ್ನೂ ನೋಡ್ಕೊಳ್ಳುತ್ತೆ. ಕೆಲವು ದಿನಗಳ ನಂತರ ಅಜ್ಜಿ ಇಹಲೋಕ ತ್ಯಜಿಸಿದಳು. ರಾಹುಲ್ ಒಬ್ಬನೇ ಆಯ್ತು. ಆದರೆ ಒಂದು ದಿನ ಅವನು ಆ ಮರದ ಕೆಳಗೆ ಕೂತಿದ್ದಾಗ ಹಠಾತ್ ಒಂದು ಮಾವಿನ ಹಣ್ಣು ಬಿದ್ದಿತು. ಅವನು ಅದನ್ನು ತೆಗೆದುಕೊಂಡ. ಅದರ ವಾಸನೆ ಅಜ್ಜಿ ಮಾಡಿದ ಮಾವಿನ ಉಪ್ಪಿನಕಾಯಿ ಹಾಗೆ ಇತ್ತು. ಅವನು ಕಣ್ಣೀರು ಹಾಕುತ್ತಾ ನಗುತ್ತಾ ಹೇಳಿದ, ಅಜ್ಜಿ, ನೀನು ಇನ್ನೂ ನನ್ನ ಜೊತೆ ಇದ್ದೀಯಾ. ಕೆಲವು ಸಂಬಂಧಗಳು ಕಾಲ ಹೋದರೂ ಮರಗಳಲ್ಲಿ ಬದುಕುತ್ತವೆ.